ಇವಾಗ ಜಸ್ಟ್ ಎದ್ವಿ ನಾವು ಎದ್ದು ಇನ್ನು ಹಾಲು ತಿಕ್ಕಿದೆ ಇದೇನದು ಚಹಾ ಕೊಡಕ್ಕೆ ಹೋಗ್ಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಆಫ್ಟರ್ ಲಾಂಗ್ ಟೈಮ್ ಮತ್ತೆ ವಿಡಿಯೋ ಹಾಕಕತ್ತಾನೆ. ಹೋದ ಸರಿ ಒಂದು ವಿಡಿಯೋ ಹಾಕಿದ್ನಲ್ಲ, ಉಳುವಿಗೆ ಹೊರಟಿದ್ದು. ಇದು ನೆಕ್ಸ್ಟ್ ಡೇ ನೋಡಿರಿ. ಅಲ್ಲಿಗೆ ಹೋಗಿ ಅವತ್ತೊಂದು ದಿನ ಸ್ಟೇ ಮಾಡಿದ್ವಿ. ಮಾರನೇ ದಿವಸ ಬೆಳಗ್ಗೆ ಇದ್ದು ನಮ್ಮ ರೊಟೀನ್ ಶುರು ಆಗೈತಿ. ದೇವಸ್ಥಾನಕ್ಕೆ ಬಂದೇವಲ್ಲ, ಫಸ್ಟ್ ಸ್ವಲ್ಪ ಅಲ್ಲಿ ತಿಕ್ಕೋದು ಜಳಕ ಮಾಡೋದು ಎಲ್ಲ ಮುಗಿಸ್ಕೊಂಡು ಗುಡಿಗೆ ಹೋಗ್ಬೇಕು. ಹೀಗಾಗಿ ಬೆಳಗಿನ ಕೆಲಸಗಳನ್ನ ಶುರು ಮಾಡಿಕೊಂಡೆ ನೋಡಿರಿ. ಈಗ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಫಸ್ಟ್ ಚಹಾ ಬೇಕು ನೋಡಿರಿ ಬೆಳಗ್ಗೆ ಎದ್ದ ತಕ್ಷಣ. ಹೀಗಾಗಿ ಅಲ್ಲಿ ತಿಕ್ಕಿದ್ವಲ್ಲ, ಅಲ್ಲಿ ತಿಕ್ಕಿ ಫಸ್ಟ್ ಚಹಾ ಕುಡಿದು ಬಿಟ್ರತ್ತಂತೇಳಿ ರೂಮಿಂದ ಹೊರಗೆ ಬಂದ್ವಿ. ಹೊರಗೆ ಬರ್ತೇನೆ, ಒಂದು ಹೋಟೆಲ್ ಐತಿ ಇಲ್ಲೇ. ಹೀಗಾಗಿ ಅದ ಹೋಟೆಲ್ಗೆ ಬಂದು ಚಹಾ ಕುಡಿದು ಆಮೇಲೆ ಹೋಟೆಲ್ ಮಾಡಿದ್ರಾತಂತ ಹೇಳಿ ಬರಾಕತ್ತೇವೆ ನೋಡಿರಿ. ಇದಕ್ಕೋಸ್ಕರ ಹಾಕಕ್ಕೆ ರೆಡಿ ಮಾಡ್ಕೊಳ್ತಾರೆ ಅಲ್ಲೇ ಕುತ್ಕೊಂಡು. ಅಂದ್ರೆ ಎಲ್ಲರೂ ರಾತ್ರಿ ಬೆಳಗ್ಗೆ ಚಹಾ ಕುಡಿದು ವಾಪಸ್ ರೂಮಿಗೆ ಬಂದು ನಾವು ಜಳಕ ಮಾಡಿ ರೆಡಿಯಾಗಿ ನೋಡ್ರಿ. ಇನ್ನು ಗುಡಿಗೆ ಹೋಗ್ಬೇಕು. ನಾನು ಮಂಜಕ್ಕ, ಗೀತಾ, ನಮ್ಮ ಮನೆಯವರು, ಹುಡುಗರು ಎಲ್ಲರೂ ರೆಡಿ ಆಗ್ಯಾರ. ಇನ್ನು ಗುಡಿಗೆ ಹೋಗ್ಬೇಕು ಬಸವಣ್ಣನ ದರ್ಶನಕ್ಕೆ. ನಿನ್ನೆ ಹೋಗಿದ್ವಲ್ಲ, ನಿನ್ನೆ ಕದ ಹಾಕಿತ್ತು. ಹೀಗಾಗಿ ಅಷ್ಟೇ ಹೊರಗೆ ನಿಂತು ದರ್ಶನ ಮಾಡ್ಕೊಂಡು ಇವಾಗ ಹೋದ್ರಂತೇಳಿ ರೆಡಿಯಾಗಿ ಹೊರಟೇವೆ ನೋಡ್ರಿ. ನೋಡ್ಬೋದು, ನಮ್ಮ ಖುಷಿನೂ ರೆಡಿ ಆಗ್ಯಾಳ, ನಮ್ಮ ಗೀತಾ ಆಲ್ರೆಡಿ ರೆಡಿ ಆಗಾಕತ್ತಾಳ. ನಾವಂತೂ ರೆಡಿ ಆಗೇವಿ. ನಮ್ಮ ಮನೆಯವರು ಜಳಕ ಮಾಡಿ ಅಭಿಷೇಕ ಮಾಡಿಸಿದ್ರಾತಂತೆ ಹೊರಟೇವಿ. ಸುಮ್ಕೊಂಡವ್ರಿ ತರಿಸ್ಕೊಂಡು ಈಗ ಬಾಕ್ಸ್ ಕೊಟ್ಟು ಕಳಿಸಿ. ಬುಟ್ಟು ಚಂದಲ್ಲ. ಮಾಲೆ 20 ರೂಪಾಯಿ 60 ರೂಪಾಯಿ ಹಣ್ಣು ಐತಿ, ಕುಂಕುಮ ಐತಿ, ಗಿಡಸಗರ ಐತಿ, ಕರ್ಪೂರ ಐತಿ, ಗಿಡಗಂಟೆ ಐತಿ. ಈಗ ಅಲ್ಲಿ ಗುಡಿಗೆ ಹೋಗೋಣ. ಗುಡಿಗೆ ಎಲ್ಲರೂ ನಡ್ರಿ ಬಡ ಬಡ ಎಲ್ಲ. ನಾವು ನೋಡಿಲ್ಲ. ಅದ ಇರು ಹೋಗ ಸ್ವಲ್ಪ ತುಗಸಿಸ್ದೆ ಹೋಗೋಣ ಅಂತ ಹೇಳ್ಬೇಕಿತ್ತು.
ಬಂದೀವಿ ನೋಡ್ರಿ ನಾವು ಉಳ್ವಿ ಚನ್ನಬಸವೇಶ್ವರನ ಗುಡಿಗೆ. ಆದ್ರೆ ಹೇಳ್ಬೇಕಂದ್ರೆ ಇಲ್ಲೇ ಫೋಟೋ ವಿಡಿಯೋ ಅಲಾವಿಲ್ಲ. ಆದರೂ ನಾನು ಸ್ವಲ್ಪ ಸಣ್ಣದಾಗಿ ಕ್ಲಿಪ್ಪಿಂಗ್ ತೊಗೊಂಡನಿ. ಆದರೂ ಅವ್ರು ಹೇಳಿದ್ರು ಇಲ್ಲೇ ವಿಡಿಯೋದು ಏನು ಮಾಡೋಂಗಿಲ್ಲ ಅಂಥೇಳಿ ನಾನು ಅವ್ರು ಇಲ್ಲದೇ ಇರೋ ಟೈಮ್ನಾಗ ನೋಡಿ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡನಿ. ಆದರೂ ಅವರು ನಾನು ವಿಡಿಯೋ ಮಾಡೋದನ್ನ ನೋಡಿ ಒಬ್ರು ಬಂದು ಹೇಳಿದ್ರು ಇಲ್ಲ ಇಲ್ಲೇ ವಿಡಿಯೋ ಮಾಡೋಂಗಿಲ್ಲ, ಮಾಡೋಕ್ಕೆ ಹೋಗಬೇಡ್ರಿ ಅಂಥೇಳಿ ಅಷ್ಟಕ್ಕೆ ನಾನು ಸ್ಟಾಪ್ ಮಾಡಿದೆ. ಅಭಿಷೇಕ ಮಾಡಿಸಿದ ಟೈಮ್ನಾಗ ಅದು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಹೇಳಿದ್ನಲ್ಲ ವಿಡಿಯೋ ಫೋಟೋ ಏನು ಅಲವ್ ಇಲ್ಲದ ಕಾರಣ ನಾವು ಈಗ ವೇಟಿಂಗ್ನಾಗ ಕುಂತೇವೆ ನೋಡ್ರಿ. ಅಭಿಷೇಕ ಮಾಡ್ಸೋಕೆ ವೇಟ್ ಐತಿ ನೋಡ್ರಿ, ಇಲ್ಲಿ ಭಾಳ ಐತಿ ಭಾಳ. ಹೀಗಾಗಿ ಕುಂತಿದ್ವಿ. ಇವಾಗ ಮುಗಿಸ್ಕೊಂಡು ಬಂದೆ ನೋಡ್ರಿ. ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದಿಂದಿದೆ. ನೆಕ್ಸ್ಟ್ ವಿಡಿಯೋ ಮಾಡತ್ತಿದ್ದು ನಾನು, ಯಾಕಂದ್ರೆ ಒಳಗೆ ಫೋಟೋ ವಿಡಿಯೋ ಅಲೌ ಇಲ್ಲ. ಹೀಗಾಗಿ ಇವಾಗ ನಾವು ಅಭಿಷೇಕ ಮುಗಿಸ್ಕೊಂಡು ಹೊರಗೆ ಬಂದು ಸೀದಾ ಈಗ ರೂಮಿಗೆ ಹೋಗ್ಬೇಕು. ರೂಮಿಗೆ ಹೋಗಿ ಸ್ವಲ್ಪ ನಾಷ್ಟ ಅದು ಮಾಡಿಕೊಂಡು ವಾಪಸ್ ಇಲ್ಲಿ ನೋಡುವಂಥ ಕೆಲವೊಂದಷ್ಟು ಪ್ಲೇಸಸ್ ಅದಾವಲ್ಲ ಅವನ್ನ ನಾವು ಏನೇನು ನೋಡಿದ್ವಿ ಅನ್ನುವಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾನೆ. ಇವಾಗ ವಾಪಸ್ ಈ ಗುಡಿಯಿಂದ ರೂಮಿಗೆ ಹೋಗಿ ನಾಷ್ಟ ಮಾಡೋಕ್ಕೆ ಶುರು ಮಾಡ್ಕೋತೇವೆ. ಐತೆ ಅದ್ರಾಗ ಒಟ್ಟರಮ್ಮೆ ಈಗ ಮೊದ್ಲ ದರ್ಶನ ಎಲ್ಲ ಮುಗಿಲ್ ಬಾರ ಅಪ್ಪಾಜಿ. ಸೇಮ್ ಮಜಾಕ ಸೇಮ್ ಬಸವಣ್ಣಂಗೆ ಇರ್ತತ್ ನೋಡ್ರಿ. ಇಲ್ಲ ಮೂರ್ತಿ ಹೋಗ ಅಲ್ಲೈತ ಮಜಾಕ ಬೆಳಗ್ಗೆ. ನೋಡಲಿ ಈಗ ಮೆಳ್ಸಿದ್ವಿ ಇವ್ರು ಇದ್ರಾಗ. ಮತ್ತು ಇಲ್ಲೇ ಮದುವೆ ಅದಾರ, ಇಲ್ಲೇ ಇದ್ರಾಗ ಕಾಣಿಸೋದು ಜಾಸ್ತಿ ಗ್ಲಾಸಿಗೆ ಕ್ಯಾಪ್ಚರ್ ಆಗೋಲ್ದು. ದರ್ಶನ ಮುಗಿಸ್ಕೊಂಡು ಹೊರಗೆ ಹೊರಗೆ ಬರೋ ಅಷ್ಟೊತ್ತಿಗೆ ನಮ್ಮ ನಿಕ್ಕು ಆಮೇಲೆ ಪೃಥ್ವಿ ಇಬ್ಬರು ನನಗೆ ಅದು ಬೇಕು ಇದು ಬೇಕು ಅಂತೇಳಿ ಶುರು ಮಾಡ್ಕೊಂಡಾರ ನೋಡ್ರಿ. ಇಲ್ಲಿ ಬಾಲ್ ಬೇಕು, ಬ್ಯಾಟ್ ಬೇಕು, ಅದು ಇದು ಅಂತೇಳಿ ಒಂದೊಂದು ಶುರು ಮಾಡ್ಕೊಂಡಿದ್ರೆ ಅದ್ರಾಗ ಏನೇನು ಬೇಕಪ್ಪ ನಿಮ್ಗೆ ಅಂಥೇಳಿ ನೋಡಿ ಕೊಡ್ಸಕತ್ತಾರ ನೋಡ್ರಿ. ಈಗ ಹುಡುಗರು ಹಂಗಲ್ಲ, ಜಾತ್ರೆ ಅಥವಾ ಏನೋ ಆಟ ಸಾಮಾನು ನೋಡಿದ ಕೂಡಲೇ ನನಗೆ ಅದು ಬೇಕು ಇದು ಬೇಕು ಅಂತೇಳಿ ಶುರು ಮಾಡ್ಕೊಂಡು ಬಿಡ್ತಾರೆ. ಹಂಗೆ ಅವ್ರಿಗೊಂದೆರಡು ಐಟಮ್ಸ್ ಕೊಡಿಸ್ಕೊಂಡು ನಾವು ಸ್ವಲ್ಪ ಇವತ್ತಿ ಆಮೇಲೆ ಕುಂಕುಮ ಒಂದಷ್ಟು ಮನೆಗೆ ಬೇಕಾದಂಥವು ದೇವ್ರಿಗೆ ಎಲ್ಲ ಇದು ಮಾಡುವಂಥವನ್ನೆಲ್ಲನೂ ತೊಗೊಂಡು ಇಲ್ಲಿಂದ ಹೊರಟು ನೆಕ್ಸ್ಟ್ ರೂಮಿಗೆ ಬಂದು ನೋಡ್ರಿ. ಬಂದು ನಾಷ್ಟ ಮಾಡೋಕ್ಕೆ ಶುರು ಮಾಡ್ಕೊಂಡೇವಿ. ನಾವು ಊರಿಂದ ಬರುವಾಗ ಸ್ವಲ್ಪ ಬೆಳ್ಳುಳ್ಳಿ ಚುಮರಿ, ಕಾರ್ದಾಣಿ, ಉಂಡಿ ಅವನ್ನೆಲ್ಲ ಕಟ್ಕೊಂಡ್ಬಂದಿದ್ವಿ. ಇಲ್ಲಿಗೆ ಬಂದಿಂದ ಹೋಟೆಲ್ನಾಗ ಒಂದು ದಬರಿ ಉಪ್ಪಿಟ್ಟು ಮಾಡಿಸ್ಕೊಂಡು ಬಂದಾರ ನೋಡ್ರಿ. ಉಪ್ಪಿಟ್ಟು, ಚುಮರಿ, ಕಾರ್ದಾಣಿ ಎಲ್ಲನೂ ಚೋಡ ಹಂಗೆ ಉಂಡಿ ಎಲ್ಲನೂ ಹಾಕ್ಕೊಂಡು ಕುಂತೇವಿ. ಚಲೋ ಹೊತ್ನಾಗ ಸ್ವಲ್ಪ ನಾಷ್ಟ ಮಾಡ್ಕೊಂಡು ವಾಪಸ್ಸು ಹೊಂಟಿ ಸ್ವಲ್ಪ ಏನಾರ ಅಂದ್ರೆ ಈಗ ನೋಡುವಂಥ ಪ್ಲೇಸಸ್ ಏನೇನು ಅದಾವಲ್ಲ ನೋಡಿಕೊಂಡು ಹಂಗೆ ಇದ್ದಂಥ ಇಲ್ಲೊಂದಷ್ಟು ದೇವಸ್ಥಾನಗಳದಾವಲ್ಲ ಇವನ್ನೆಲ್ಲ ದೇವಸ್ಥಾನದ ದರ್ಶನ ತೊಗೊಂಡು ಹಂಗೆ ವಾಪಸ್ಸು ಸ್ವಲ್ಪ ಜಾತ್ರೆಗೆ ನಾವು ಏನಾರ ತೊಗೊಂಡು ಬಂದ್ರಾತು ಅಂಥೇಳಿ ಹೊರಟೇವಿ. ಈಗ ಫಸ್ಟ್ ನಾವು ಹಿರಣ್ಣನ ಗುಡಿಗೆ ಹೊಂಟೇವಿ, ವೀರಭದ್ರೇಶ್ವರನ ಗುಡಿಗೆ ಹೊರಟು ಹೆಂಗೈತಿ ಅಂಥೇಳಿ ನಿಮಗೂ ತೋರಿಸ್ತಾನೆ ಬರ್ರಿ.
ಒಂದಷ್ಟು ಗುಡಿ ದರ್ಶನಗಳನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವಿಲ್ಲೇ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನ ಅಂಥೇಳಿ ಮಾಡ್ಯಾರ ನೋಡ್ರಿ. ಭಾಳ ಅಂದ್ರೆ ಭಾಳ ಚೆಂದಾಗೈತಿ. ನಾನು ಒಂದು ಸರಿನೂ ಬಂದಿಲ್ಲ ಇಲ್ಲೇ, ಹೆಚ್ಚು ಕಮ್ಮಿ ಒಂದು 5-6 ಸರಿ ಬಂದೇವೆ ನಾವು ಉಳ್ವಿಗೆ. ಆದರೆ ಇಲ್ಲಿ ಬಂದಿಲ್ಲ. ಇದು ಹೊಸದಾಗಿ ಆಗೈತಂತ. ಹೊಸದಾಗಿ ಅಂದ್ರೂ 1 ವರ್ಷ ಅಥವಾ 2 ವರ್ಷ ಆಗಿರ್ಬೇಕಿದ್ದು ರೆಡಿ ಮಾಡಿ. ಇಲ್ಲೇ ನೋಡ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತು. ನನಗಂತೂ ಒಮ್ಮೆ ಗೊತ್ತಿರಲಿಲ್ಲ. ನಮ್ಮ ಗೀತಾ ಕರ್ಕೊಂಬಂದ್ಲು. ಗೀತಾ ಮಂಜಕ್ಕ ಹೇಳಿದ್ರು ನನಗೆ, ಇಲ್ಲ ಮಸ್ತ್ ಐತಿದ್ದು ಹೋಗೋಣ ಬಾ ಅಂತಂದು ಈ ಕಡೆ ಕರ್ಕೊಂಬಂದ್ರೆ. ನಮಗೆ ಮೇನ್ ಸ್ವಲ್ಪ ತೂಗು ಸೇತುವೆ ಆ ಥರ ಆ ಕಡೆ ಎಲ್ಲ ಹೋಗ್ಬೇಕು ಅನ್ನೋದಿತ್ತು. ಆದ್ರೆ ಈ ಟೈಮ್ನಾಗೆಲ್ಲ ಹೋಗೋಕೆ ಯಾರು ಇರೋಂಗಿಲ್ಲ, ಸ್ವಲ್ಪ ಪ್ರಾಣಿಗಳು ಭಯ ಇರ್ತೈತಿ ಅಂತೇಳಿ ಅನ್ನಕ್ಕೆ ಶುರು ಮಾಡಿದ್ರು. ಹೀಗಾಗಿ ಇಲ್ಲೇ ಉದ್ಯಾನವನಕ್ಕೆ ಬಂದ್ರಾತ ಅಂಥೇಳಿ ಬಂದೇವಿ. ಯಾವ ರೀತಿ ಇರ್ತೈತಿ ಈ ಉದ್ಯಾನವನ, ಯಾವ್ಯಾವ ಟೈಪ್ ಐತಿ ಅನ್ನುವಂಥದ್ದನ್ನು ಪೂರ್ತಿ ನಿಮಗೂ ಯಾವ ಟೈಪ್ ಐತಿ ಅನ್ನುವಂಥದ್ದನ್ನು ಶೇರ್ ಮಾಡ್ಕೊತ ಹೋಗ್ಕನಿ. ಬರ್ರಿ ನೋಡ್ಕೋ ಅಂತ ಹೋಗೋಣಂತ. ಉದ್ಯಾನವನದೊಳಗೆ ಪರಿಸರ ಆಮೇಲೆ ಗಿಡ ಹೊಸದಾಗಿ ಒಂಥರ ನೋಡೋಕೆ ಉದ್ಯಾನವನ ಎಷ್ಟೊಂದು ಮಸ್ತ್ ಐತಿವೋ ಅಷ್ಟು ಮಕ್ಕಳನ್ನ ಕರ್ಕೊಂಬಂದಾಗ ಇಲ್ಲೇ ಆಡ್ಸಕ್ಕೆ ಆ್ಯಕ್ಟಿವಿಟೀಸ್ ಮಾಡ್ಸಕ್ಕೆ ಅಷ್ಟೇ ಒಳ್ಳೊಳ್ಳೆ ಈ ಆಟದ ಅಂದರೆ ಜೋಕಾಲಿ ಆಗಲಿ, ಜಾರುಗುಂಡಿ ಆಗಲಿ, ಈ ಒಂಥರ ಎಲ್ಲ ಆಟದ ಸಾಮಗ್ರಿಗಳೂ ಅದಾವೆ ನೋಡ್ರಿ ಇಲ್ಲೇ. ಹಂಗೆ ನಮ್ಮ ಹುಡುಗರು ಎಲ್ಲರೂ ಸ್ವಲ್ಪ ಇಲ್ಲಿ ಬಂದು ಸ್ವಲ್ಪ ಎಂಜಾಯ್ ಮಾಡಿದ್ರೆ ಟಯರ್ ಈ ಜೋತ್ ಬೀಳೋದಾಗಲಿ, ಆಮೇಲೆ ಜೋಕಾಲಿ, ಜಾರುಗುಂಡಿ ಇದ್ರೊಳಗೆ ನಾನು ನಮ್ಮ ಅಜ್ಜಕ್ಕ ಈ ಒಂಥರ ಗುಣಿ ಏನೋ ಅಂತಾರೆ ನೋಡ್ರಿ ಇದಕ್ಕೆ. ಇದ್ರಾಗ ಸ್ವಲ್ಪ ಕುಂತ್ವಿ. ನಮ್ಮ ಶಂಕು ಆಮೇಲೆ ನಮ್ಮ ನವಿ ತಿರ್ಗಸಕತ್ರ ಅಂದ್ರೆ ತಲೆ ತಿರುಗಲಿ ನಮಗೆ ಅನ್ನೋದಕ್ಕೆ ಸ್ವಲ್ಪ ಜೋರಾಗಿ ತಿರ್ಗಸಕತ್ರ. ಆದ್ರೆ ನಮಗೆ ತಲೆನ ತಿರುಗಲಿಲ್ಲ. ಆಮೇಲೆ ಸ್ವಲ್ಪ ಇನ್ನೇನು ಒಂಥರ ಖುಷಿ ಅನ್ನಿಸ್ತು. ಎಲ್ಲ ಸಣ್ಣ ಮಕ್ಕಳಿದ್ದಾಗೆಲ್ಲ ಆಡಿದ್ವಿ ನಾವು. ಈಗ ಆಡೋದಕ್ಕೆ ಸ್ವಲ್ಪ ನಮ್ಮ ಅಜ್ಜಕ್ಕೆ ಭಾಳ ತಲೆ ತಿರುಗಾಕತ್ತ. ಆದ್ರೆ ನನಗೆ ಇನ್ನೇನು ಅಷ್ಟೊಂದು ತಲೆ ತಿರುಗೋದೆಲ್ಲ ಆಗಂಗಿಲ್ಲ. ಒಂಥರ ಖುಷಿ ಪಟ್ಟೆ ನೋಡ್ರಿ. ನಾನು ಭಾಳ ದಿವ್ಸದ ನಂತರ ಈ ಆಟ ಆಡಕತ್ತಾನೆ ಇಲ್ಲೆಲ್ಲ ಬಂದು. ಏ ತಡಿ ಮುಗಿಲಿ. ನಾವು ಅಜ್ಜಿ ತಡಿಬೇಕಲ್ಲ. ನವಿ ಅಲ್ಲಿ ಹೋಗ್ಬಾರ. ಹಾ ತಲೆ ತಿನ್ನಾಕ ಲಿಶಾನಿ ಅಲ್ಲ ಆಯ್ಕಿ ನಾಗಿನಿ ಅದಲ್ಲ ಇರ್ತದೆ ಸಾಕ. ಯಾಕರ್ಲನೆ ತಂದ ನಾ ಹಿಡ್ಕೊಂಡೆ
ಬಂದಿ ನಿಜ ಮಾಡ್ತೇವೆ ವಿಡಿಯೋ ಮಾಡ ನವೀನ್ ಬ್ಯಾಲೆನ್ಸ್ ಮಾಡಕ್ ಬರೋದ್ನ ಹಕ್ಕ ಬಾ ಅಲ್ಲಿ ಆಡು ಬಾ ಜೋಕಾಲಿಡು ನಾವು ಕುಂದಿರ್ತೀವಿ ತಡಿಲೇ ಜೋರದ್ದು ಮಾತಾಡ್ತಡಿ ವಿಡಿಯೋ ಮಾಡ ನಾವ ಆಡಂತಲ್ಲೇ ಜೋರಾಗಿ ಹಾಶಂ ಫಿಲಿ ಬಂದ್ಬಿಡ್ಬೇಕು ಹೆಂಗ್ ಓಡ್ತೇವೆ ಹೇಳು ಬರುದೇ ಅಲ್ಲ ಅಲ್ಲಿ ಗಿಡ ಐತಿ ಮ್ಯಾಗ ಹತ್ತಿತ್ತು ಅಲ್ಲಿ ಪೂರ್ತಿ ಮ್ಯಾಗ ಹೋಗಿ ಮುಗಿತ್ತು ಹೇ ಗಟ್ಟಿ ಹಿಡ್ಕೋ ಖುಷಿ ಏ ಖುಷಿ ಚಿ ಅಲ್ಲಿ ಜಗ ಪ್ಲೇಸ್ ಚಲೋ ಐತೆ ನಡಿ ಫೋಟೋ ತಗೊಳಕ ಅವಾಗ ಯಾವಾಗ ಹತ್ಬೇಕ ಬಿಸಿಲಾಗ ತಿರುಗಿ ಸಾಕಾಗಿ ಒಂದು ಸ್ವಲ್ಪ ಕುಂತೇವಿ ಇಲ್ಲೊಂದು ಸ್ವಲ್ಪ ವಿಶ್ರಾಂತಿ ಗ್ರಹ ಇದ್ದಲ್ಲಿ ಐತೆ ನೋಡ್ರಿ ಇನ್ನೂ ಸ್ವಲ್ಪ ಅಡ್ಡಾಡೋದೈತಿ ತೋರಿಸ್ತಾ ನಿಮ್ಗೆ ಯಾವ್ಯಾವ ರೀತಿ ಐತಿ ಉಳಿವಿ ಅನ್ನುವಂಥದ್ದನ್ನು ಬರ್ರಿ ನೆಕ್ಸ್ಟ್ ಮುಂದೆ ಏನೇನಾಕತ್ತೆ ಅಂತೇಳಿ ನೋಡೋಣ. ಸ್ವಲ್ಪ ಬಿಸಿಲಾಗ ಅಡ್ಡಾಡಿ ಬ್ಯಾಸರಾಗಿತ್ತಲ್ಲ ಆಟ ಅದು ಎಲ್ಲ ಆಡಿ ಹೀಗಾಗಿ ಸ್ವಲ್ಪ ಇಲ್ಲೇ ಕುಂತಿದ್ವಿ. ಇಲ್ಲೇ ಒಂದೆರಡು ಫೋಟೋ ತಗೊಂಡ್ವಿ. ಫೋಟೋ ತಗೊಂಡು ನೆಕ್ಸ್ಟ್ ಹೊರಟಿ ನೋಡ್ರಿ ಇನ್ನು ಈಗ
ವಾಪಸ್ ಹೊರಟಿದ್ವಿ. ನೀರಾಡಿಕೆ ಅಂತೂ ಸಿಕ್ಕಾಪಟ್ಟೆ ಆಗಿತ್ತು. ನಾವು ಒಂದು ಬಾಟ್ಲಿನೂ ತುಂಬಿಟ್ಕೊಂಡು ಬಂದಿರಲಿಲ್ಲ. ಒಂದು ಸ್ವಲ್ಪ ನೀರು ಕುಡಿಯಾಕಂತ ಅಂದರೆ ಇಲ್ಲಿ ಸಿಗ್ತಾವು ಅಂತ ಅನ್ನುವಂಥ ಇದಕ್ಕೆ ಬಂದ್ವಿ. ಆದರೆ ಇಲ್ಲೇ ನೀರೇ ಸಿಗಲಿಲ್ಲ. ನಮ್ಗೆ ಎಂಟ್ರೆನ್ಸಿಗೆ ಏನು ನೀರು ಇಟ್ಟಿದ್ರಲ್ಲ ಅಲ್ಲೇ ವಾಪಸ್ ಹೋಗಿ ನೀರು ಕುಡಿಬೇಕಾಗಿದ್ದು. ಹೀಗಾಗಿ ಅದು ಸ್ವಲ್ಪ ವಿಡಿಯೋ ಮಾಡ್ಕೋ ಅಂತ ವಾಪಸ್ ಗೇಟ್ ಕಡೆನೂ ಬಂದು ನೋಡ್ರಿ. ಈಗ ಇಲ್ಲೇ ಸ್ವಲ್ಪ ನಳ ಇತ್ತು. ನಳ ಇನ್ನೇನು ನೀರು ಚಲೋ ಇದ್ವಿ ಇಲ್ಲೇ ನಳ ಅಲ್ಲೇ ಸ್ವಲ್ಪ ನೀರು ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ವಾಪಸ್ ಮುಂದೆ ಹೊರಟಿ ನಮ್ಮ ಖುಷಿ ಕೂಡ ಆಯ್ತಾಳೆ ನೋಡ್ರಿ. ಈಗ ನೀರು ಒಂದೊಂದು ನಳ ಮಾಡ್ಸಾರಿಲ್ಲ ಅಲ್ಲೊಂದು ಅಂತೇಳಿ ನಾವು ನೀರು ಸರಿ ಇರಲೇನೋ ಅಥವಾ ಏನೋ ಅಂದ್ಕೊಂಡಿದ್ವಿ. ಆದರೆ ನೀರು ಮಾತ್ರ ರುಚಿ ಇದ್ದು ನೀರು ಕುಡಿದು ನೆಕ್ಸ್ಟ್ ಹೊರಗೆ ಹೊರಟಿ ನೋಡ್ರಿ. ಫ್ರೆಂಡ್ಸ್, ಸಾಲು ಮರದ ತಿಮ್ಮಕ್ಕನವರ ವೃಕ್ಷ ಉದ್ಯಾನವನ ಮಾತ್ರ ಈ ರೀತಿ ಇತ್ತು ನೋಡ್ರಿ. ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು. ನಮಗೂ ಭಾಳ ಅಂದ್ರೆ ಭಾಳ ಎಂಜಾಯ್ಮೆಂಟ್ ಇತ್ತು. ಮಕ್ಕಳನ್ನ ಕರ್ಕೊಂಡು ಆರಾಮ್ಸೆ ಹೋಗ್ಬೋದಿಲ್ಲೇ. ಉಳ್ವಿಗೆ ಹೋದಾಗ ಈ ಜಾಗ ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ನಮ್ಮ ಅಜ್ಜಕ್ಕ ನಮ್ಮ ಮನೆಯವ್ರು ಆಲ್ರೆಡಿ ಮುಂದೆ ಹೊರಟು ಬಿಟ್ಟಿದ್ರು. ನಾನು ನಮ್ಮ ಗೀತಾ ಆಮೇಲೆ ಖುಷಿ ಹಿಂದಿಂದ ಹೊರಟೇವೆ ನೋಡ್ರಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಂತೂ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇನ್ನೂ ಮುಂದಿನ ವಿಡಿಯೋಗಳು ಅದಾವು, ನಾಳೆ ವಿಡಿಯೋದಾಗ ಬರ್ತಾವು. ದಯವಿಟ್ಟು ಎಲ್ಲರೂ ವಾಚ್ ಮಾಡಿರಿ.